ಬಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೋರ್ವ ಬಾಣಂತಿಯ ಸಾವಾಗಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಪ್ರಮುಖವಾಗಿ ಹೆರಿಗೆ ಬಳಿಕ ಲೋ ಬಿಪಿಯಿಂದ ಬಾಣಂತಿ ಅಂಜಲಿ ಪಾಟೀಲ್ 31 ವರ್ಷ ವಯಸ್ಸಿನ ಮಹಿಳೆಯ ಸಾವಾಗಿದೆ. ಬೆಳಗಾವಿ ತಾಲೂಕಿನ ನೀಲಜಿ ಗ್ರಾಮದ ಅಂಜಲಿ ಪಾಟೀಲ್ 12 ವರ್ಷದ ಬಳಿಕ ಮೊದಲ ಹೆಣ್ಣು ಮಗುವಿಗೆ ಅಂಜಲಿ ಜನ್ಮ ನೀಡಿದ್ರು. ನಿನ್ನೆ ಮಧ್ಯಾಹ್ನ ಬಿಮ್ಸ್ ಆಸ್ಪತ್ರೆಗೆ ಅಂಜಲಿ ದಾಖಲಾಗಿದ್ರು. ಮಧ್ಯರಾತ್ರಿ ಹೆರಿಗೆ ಆಗಿತ್ತು. ಬಟ್ ಬೆಳಗಿನ ಜಾವ ನೋಡಿದ್ರೆ ಮಹಿಳೆಯ ಸಾವಾಗಿದೆ. ಬಿಮ್ಸ್ ಆಸ್ಪತ್ರೆ ಮುಂಭಾಗದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಶವಾಗಾರದ ಮುಂದೆ ವೈದ್ಯರ ವಿರುದ್ಧ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇತ್ತೀಚೆಗೆ ನಿಮ್ಗೆ ನೆನಪಿರ್ಬೋದು, ಬಿಮ್ಸ್ನಲ್ಲಿ ಬಹಳಷ್ಟು ವೈದ್ಯರ ನೆಗ್ಲಿಜೆನ್ಸ್ನಿಂದ ಬಾಣಂತಿಯರ ಸಾವಾಗ್ತಾ ಇದೆ ಅನ್ನುವಂತಹ ಆರೋಪಗಳು ಮಾಸೋ ಮುನ್ನಾನೇ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿರೋದು ಬಹಳ ಶಾಕಿಂಗ್ ಆಗಿದೆ. ಮಧ್ಯರಾತ್ರಿ ಡೆಲಿವರಿ ಆಗಿತ್ತು. ಬೆಳಗ್ಗೆ ಅಷ್ಟೊತ್ತಿಗೆ ತಾಯಿ ಸಾವಾಗಿದೆ. ಮುದ್ದಾದ ಮಗುವಿನ ಆಗಮನದಲ್ಲಿ ಖುಷಿಯಲ್ಲಿದ್ದಂತಹ ಆ ಕುಟುಂಬಕ್ಕೆ ಖುಷಿ ಕ್ಷಣಿಕ ಮಾತ್ರ ಆಗಿತ್ತು. ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನಿಮಗೆ ಬೆಳಗಾವಿಯ ಆಸ್ಪತ್ರೆ ಮುಂಭಾಗ ಮಾರ್ಚುರಿ ಏನಿದೆ ಅಲ್ಲಿ ಕುಟುಂಬಸ್ಥರು ಬಹಳಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಡೇಟ್ ಕೊಟ್ಟು 25 ತಾರೀಕು ಡೇಟ್ ಕೊಟ್ಟು ಇನ್ನೂ ಏನು ಪೇನ್ ಏನಾಗ್ತಾ ಇಲ್ಲ. ಸೊ ಇಲ್ಲಿ ತೋರ್ಸಕ್ಕೆ ಬಂದಿದ್ದೀವಿ ಇದೆ ಅಂತ 12 ಗಂಟೆ ಬಂದಾರೆ ಸರ್. ಇವರು ಮಾರ್ನಿಂಗ್ 12 ಗಂಟೆಗೆ ಬಂದಾರ ರೀ. 12 ಗಂಟೆಗೆ ಬಂದು ಅಲ್ಲಿ ಅವ್ರು ಹೇಳ್ತಾರೆ ಇಲ್ಲಿ ನಿಮಗೆ ಇದನ್ನು ಪೇನ್ಗೆ ನಿಮ್ಗೆ 25 ತಾರೀಕು ಡೇಟ್ ಕೊಟ್ಟಿತ್ತು, ಆದರೆ ಈಗ ಪೇನ್ ಕಿಲ್ಲರ್ ಆಗಿಲ್ಲ ಅಂದರೆ ರಕ್ತ ತಪಾಸಣೆ ಮಾಡೋಣ ಮತ್ತು ನೀವು ಅಡ್ಮಿಟ್ ಆಗ್ರಿ ಅಂತ ಅಂದ್ರೆ. ಸೊ ಇವ್ರು ಏನು ಮಾಡಿದ್ದಾರೆ, ಅಡ್ಮಿಟನ್ನು ಆಗಿದ್ದಾರೆ ಮತ್ತು ರಕ್ತ ಚೆಕ್ ಮಾಡೋಕ್ಕೂ ಹೋಗಿದ್ದಾರೆ. ಮೂರು ಟೈಪ್ ಅದು ನಮ್ಗೆ ಗೊತ್ತಿಲ್ಲ. ಸೊ 3 ಟೈಪ್ ಅವರು ರಕ್ತ ತಪಾಸಣೆ ಮಾಡಕ್ಕೆ ಹೇಳಿದರು. ಮತ್ತು ಮಾಡಿ ಅಲ್ಲಿ ಅವರು ಪಾಪ ಮಾಡ್ಕೊಂಡು ಗಪ್ಪ ಇದ್ದಾರೆ ಸರ್. ನೆಕ್ಸ್ಟ್ ಆಮೇಲೆ ಏನಾಯಿತು, ಇವ್ರು ಏನು ಮಾಡಿದಾರೆ, ದಿವಸ ಎಲ್ಲ ಅಲ್ಲೇ ಅದಾರೆ, ಹಾಸ್ಪಿಟಲ್ಗಳು ಅದಾರೆ, ಅಡ್ಮಿಟ್ ಅದಾರೆ. ಅಡ್ಮಿಟ್ ಆಗಂದ್ರು ಅಡ್ಮಿಟನ್ನು ಆಗಿದ್ದಾರೆ. ಮತ್ತು ಇವರು ವೈಟ್ ಪೇಪರ್ ಅವ್ರು ಸಿಗ್ನೇಚರ್ ಮಾಡ್ಕೋತಾರೆ ಸ್ವಲ್ಪ. ಅಂದರೆ ಏನರ ಆದ್ರೆ ಇವ್ರಿಗೆ ಸಿಗಬಾರ್ದ, ಈ ಥರ ಇವ್ರದ್ದು ಪ್ಲ್ಯಾನಿಂಗ್ ಇರ್ತೈತಿ. ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ, ಆಮೇಲೆ ಸಿಗ್ನೇಚರ್ ಮಾಡ್ಕೊಂಡು ಹೋಗಿಬಿಡ್ತಾರೆ. ಆಮೇಲೆ ಇವ್ರು ಏನು ಮಾಡ್ತಾರೆ, ಇನ್ನೂ ನೈಟ್ ಆದರೆ ಇನ್ನೂ ಆಗಿಲ್ಲ ಅಂತ ಅವರು ಮಿಸ್ಟರ್ ಅಂದರೆ ಒಂದು ಕಡೆ ಪ್ರತಿಭಟನೆಯನ್ನು ನೀವು ಗಮನಿಸ್ತಾ ಇದ್ದೀರಾ. ನ್ಯಾಯ ಬೇಕು ಅಂತ ಹೇಳಿ ಆಗ್ರಹಿಸಿ ಕುಟುಂಬಸ್ಥರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಇವತ್ತು ಅವ್ರಿಗೆ ಎಷ್ಟು ಸ್ಪೆಷಲ್ ಡೇ. ಆದರೆ 12 ವರ್ಷದ ತಪಸ್ಸಿನ ಬಳಿಕ ಆ ಕುಟುಂಬಸ್ಥರೆಲ್ಲ ಅಳ್ತಾ ಇದ್ದಾರೆ. ಯಾಕಂದರೆ ಆ ಮಹಿಳೆ ಸಾವು. ಅನ್ಯಾಯ